ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಾ ಇದ್ದೇನೆ. ಒಂದು, ಈ ಭಾಗದ ಜನರಿಗೆ ಸುಲಭವಾಗಿ ಅವರ ಬಟ್ಟೆಯ ಅಗತ್ಯಗಳನ್ನು ನಿರ್ವಹಿಸೋಕ್ಕೆ ಒಂದು ಒಳ್ಳೆಯ ಅಂಗಡಿ ಈ ಭಾಗದ ಜನರಿಗೆ ಖಂಡಿತವಾಗಿ ದೂರ ಹೋಗಬೇಕಾಗಿಲ್ಲ, ಇಲ್ಲಿ ಬಟ್ಟೆ ಖರೀದಿ ಮಾಡ್ಬೋದು. ಆ ರೀತಿಯಲ್ಲಿ ಒಂದು ಜನರಿಗೆ ಸಹಾಯ ಆಗುವಂಥ ಒಂದು ಕೆಲಸ ನಡೀತಾ ಇದೆ. ಅದೇ ರೀತಿ BSS ಕಚೇರಿ ಉದ್ಘಾಟನೆ ಆಗಿದೆ. ರಾಮಚಂದ್ರಪ್ಪ ಬೂದಿಯವರು ಭಾಳ ಒಳ್ಳೆಯ ಸಾರ್ವಜನಿಕ ಕೆಲಸ ಮಾಡ್ತಾ ಇದ್ದಾರೆ ಈ ಭಾಗದಲ್ಲಿ. ಅವರಿಂದ ಜನರಿಗೆ ಭಾಳ ಸಹಾಯ ಆಗಿದೆ. ಅದೇ ರೀತಿ ಜನರು ಅವರನ್ನು ಸಂಪರ್ಕಿಸಬೇಕಾದ್ರೆ ದೂರ ಹೋಗೋಕ್ಕಿಲ್ಲ, ಇಲ್ಲೇ ಒಂದು ಆಫೀಸ್ ಮಾಡಿದ್ದಾರೆ, ಚೆನ್ನಾಗಿದೆ ಆಫೀಸು. ಇದರಿಂದ ಸಾರ್ವಜನಿಕರಿಗೆ ಸಹಾಯ ಆಗ್ತದೆ ಅನ್ನೋದು ನನ್ನ ಅನಿಸಿಕೆ ಆಗಿದೆ. ಅದಕ್ಕೆ ನಾನು ಹೂಡಿ ರಾಮಚಂದ್ರಪ್ಪನವರನ್ನು ಅಭಿನಂದಿಸ್ತಾ ಇದ್ದೇನೆ ಮತ್ತು ದೇವರವರಿಗೆ ಒಳ್ಳೇದು ಮಾಡಲಿ ಅಂತ ಆಶಿಸ್ತಾ ಇದ್ದೇನೆ. ಸರ್, ನಿರಂತರವಾಗಿ ಸೇವೆ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ಇವಾಗ ನಾನು ಇಲ್ಲಿ ಬಂದಾಗ ಹಲವಾರು ವ್ಯಕ್ತಿಗಳು ಹೇಳಿದರು ಭಾಳ ಸಹಾಯ ಮಾಡ್ತಾ ಇದ್ದಾರೆ ಅಂತ. ಇದೇ ರೀತಿ ಮುಂದುವರಿಯಲಿ ಅಂತ ನಾನು ದೇವರಲ್ಲಿ ಬೇಡ್ಕೊಳ್ತಾ ಇದ್ದೇನೆ. ಅವರಿಗೆ ಸುಖ ಸಂತೋಷ ಆರೋಗ್ಯ ಕೊಡಲಿ ಅಂತ. ಸರ್, ಅವ್ರಿಗೇನಾದ್ರು ಒಂದು ಸಲಹೆ ನೀಡೋದಾದರೆ ಹಿರಿಯರಾಗಿ ಇದೇ ರೀತಿಯಲ್ಲಿ ಮುಂದುವರಿತಾ ಇರಿ, ತಮಗಾಗಿ ತಮ್ಮ ಹಾದಿಯಲ್ಲಿ ಹೋಗ್ತೀವಪ್ಪ. ಇದೇ ರೀತಿ ಮುಂದುವರಿತಾ ಇದ್ದೀರಿ. ಬೇರೆ ದೊಡ್ಡ ಹುದ್ದೆ ಹೋಗಬೇಕನ್ನೋ ಆಶಯ ಇಟ್ಟುಕೊಳ್ಬೇಡಿ, ಬಂದರೆ ತಗೊಳ್ಳಿ, ದೊಡ್ಡ ಹುದ್ದೆಗೆ ಹೋಗಿ. ನನ್ನ ವಂದನೆಗಳನ್ನು ಕೂಡ ನಿಮಗೆ ಅರ್ಪಿಸ್ತಾ ಇದ್ದೀನಿ. ಸಂಘಟನೆಯ ಪ್ರೆಸಿಡೆಂಟ್ ಆದಂಥ ಹೂಡಿ ರಾಮಚಂದ್ರ ಅವರು, ಹೂಡಿ ಚಿನ್ನಿ ಸರ್ ಅವರು ಇವತ್ತು ಈ ಆಫೀಸು ಮತ್ತು ಈ ಬಟ್ಟೆ ಮಳಿಗೆ ಓಪನ್ ಮಾಡಿದ್ದಾರೆ. ಸೊ ಅವ್ರ ಬಗ್ಗೆ ಏನು ಎಕ್ಸ್ಟ್ರಾ ಹೇಳುವಂಥದ್ದು ಏನಿಲ್ಲ. ಸೊ ಈ ಸೋಷಿಯಲ್ ಸರ್ವಿಸ್ ಅನ್ನೋದೇನಿದೆ ಅದು ನಡೀತಾ ಬಂದಿದೆ. ಇದು ಬರೀ ದುಡ್ಡಿಗೋಸ್ಕರ ನಡೆಸ್ಕೊಂಡು ಬಂದಿಲ್ಲ ಅವರು. ಸೊ ಈ ಸಂಘಟನೆಗಳು, ನಮ್ಮ ಶ್ರೀಕಾಂತ್ ಸರ್ ಏನಿದ್ದಾರೆ, ಸುದೀಪ್ ಸೇನ್ ಸಮಿತಿ ಪ್ರೆಸಿಡೆಂಟ್, ನಾನು ಸಿಲ್ವಾನ್ ಸಿಟಿ ಹಾಸ್ಪಿಟಲ್ ನ್ಯೂರೋ ಸರ್ಜನ್. ಸೊ ಎಲ್ಲ ಇಲ್ಲಿ ಈ ಏನು ಕಾರ್ಯಕ್ರಮ ಈ ಸೋಷಿಯಲ್ ಸರ್ವಿಸ್ಗೋಸ್ಕರ ಮಾಡ್ತಿದ್ದಾರೆ, ಇದು ಒಳ್ಳೇದಾಗಲಿ ಅಂತ ಹೇಳಿ, ಇದು ಇನ್ನೂ ಮುಂದಕ್ಕೆ ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅಂತ ಹೇಳಿ ಬೆಸ್ಟ್ ವಿಶಸ್. ಏನಿವತ್ತು ನಮ್ಮ ಭಾರತೀಯ ಸೇವಾ ಸಮಿತಿ ಕೇಂದ್ರ ಕಚೇರಿಯನ್ನು ಇವತ್ತು ಹೂಡಿ ಏನಪ್ಪ ಇವತ್ತಿನ ವಿಚಾರ ಏನಂದರೆ, ಅವರು ಮಾಡಿರ್ತಕ್ಕಂಥ ಸಾಧನೆ ಮತ್ತು ಹೋರಾಟಗಳನ್ನು ಪ್ರತಿಯೊಬ್ಬರು ರಾಜ್ಯದ ಪ್ರತಿಯೊಬ್ಬ ನಾಗರಿಕರು ಬಂದರೆ ಇಲ್ಲಿ ಆಫೀಸಲ್ಲಿ ನೋಡ್ಬೋದು ಮಾಡಿರ್ತಕ್ಕಂಥ ಹೋರಾಟ. ಈ ಭಾಗದಲ್ಲಿ ಸಹಾಯ ಮತ್ತು ನಾಯಕತ್ವ ಅಂತ ನಮ್ಮೆಲ್ಲರೂ ಬೆಳೆಸಿದ್ರೆ ಅದನ್ನು ಅವರ ಒಂದು ಮಾರ್ಗದರ್ಶನ ಹೋಗ್ತಾಯಿದ್ರು. ಇನ್ನು ಮುಂದಿನ ದಿನಗಳಲ್ಲಿ ಅವರು ಸಂಘಟನೆ ಹಾಗೂ ಅವರೊಂದು ರಾಜಕೀಯ ಬಲವನ್ನು ತಿಳಿಸ್ಕೋಬೇಕು ಅಂತ ನಮ್ಮ ನಾಯಕರೆಲ್ಲರೂ ತಮ್ಮನ್ನು ಬಲ ತಿಳಿಸ್ತಿದ್ದೀವಿ. ಅದೇ ರೀತಿ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಹೊಸಕೋಟೆ ತಾಲೂಕಿನ ಸಿಲಿಕಾನ್ ಸಿಟಿ ಹಾಸ್ಪಿಟಲ್ ಮಾಲೀಕರಾದಂಥ ನ್ಯೂರೋ ಸರ್ಜನ್ ಕೂಡ ಸರ್, ಅವರು ಸಹ ಸಮಾಜ ಸೇವೆಯಿಂದ ತುಂಬ ಬಡಕರು ಒಂದು ಏನು ಟ್ರೀಟ್ಮೆಂಟ್ ಅನ್ಬೋದು, ಅವರು ಸಹ ಒಂದು ಕಚೇರಿ ಉದ್ಘಾಟನೆ ಬಂದು ಆಶೀರ್ವಾದ ಮಾಡಿರ್ತಾರೆ. ಈ ಸಮಾಜದಲ್ಲಿ ಇಷ್ಟ ಭಾರತೀಯರ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷ ರಾಮಚಂದ್ರ ಅಭಿರುಚಿ. ಇವತ್ತು ವಿಶೇಷ ಅಂದರೆ ಭಾರತೀಯರ ಸೇವಾ ಸಮಿತಿ ಪ್ರಧಾನ ಕಚೇರಿ ಉದ್ಘಾಟನೆ ಹಾಗೂ ಒಂದು ಮಿಸ್ಟರ್ ಯೂನಿಕ್ ಅಂತ ಒಂದು ಬಟ್ಟೆ ಅಂಗಡಿಯನ್ನು ಇವತ್ತು ನಾವು ಉದ್ಘಾಟನೆ ಮಾಡೋಕ್ಕೆ ಬಂದಿರತಕ್ಕಂಥ ನಮ್ಮ ಸಂತೋಷ್ ಹೆಗಡೆ ಸಾಹೇಬ್ ನಮಗೆಲ್ರಿಗೂ ಗುರುಗಳ ಸಮಾನ, ದೇವರ ಸಮಾನ, ಎಲ್ಲರೂ ತಂದೆ ಸಮಾನ. ಈ ದೇಶದಲ್ಲಿ ನಿಷ್ಠಾವಂತರನ್ನ ಏನು ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಬೇಕು ಅಂತ ಯಾವುದೇ ಭಯಪಡದೆ ಇಡೀ ರಾಜ್ಯದಲ್ಲಿ ಹೆಸರನ್ನು ಗಳಿಸಿ ಇಡೀ ದೇಶದಲ್ಲಿ ಇವತ್ತು ಭ್ರಷ್ಟಾಚಾರ ಅಂದರೆ ಭಯಪಡೋದಕ್ಕೆ ಹಿಂಜರಿತಾರೆ ಅಂದರೆ ಭಯ ಪಡ್ತಾರೆ ಅಂದರೆ ಅದು ಏಕೈಕ ನಮ್ಮ ಸಂತೋಷ್ ಹೆಗಡೆ ಸಾಹೇಬ್ರ ಮುಖಾಂತರ ಮಾತ್ರ ಅಂತ ಹೇಳೋಕ್ಕೆ ಬಯಸ್ತೀನಿ. ಅಂಥ ಮಹಾನ್ ವ್ಯಕ್ತಿಗಳು ಬಂದು ಇವತ್ತು ನಮ್ಮ ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದಾರೆ ಮತ್ತು ಬಟ್ಟೆ ಅಂಗಡಿಯನ್ನು ಜೀವನೋದ್ಧಾರಕ್ಕೆ ನಮ್ಮ ಅಕ್ಕನ ಮಕ್ಕಳು ಇವತ್ತು ಅವರು ತಂದೆಯಿಂದ ಸ್ಥಾನದಲ್ಲಿ ನಾವು ತಂದೆಯಾಗಿ ಅವ್ರು ಬದುಕೋದಕ್ಕೆ ಅವಕಾಶ ಮಾಡಿಕೊಟ್ಟು ಅವ್ರಿಗೂ ಒಂದು ಸ್ವಂತ ಉದ್ದಿಮೆಯಾಗಿ ಬದುಕಲಿ, ಎಲ್ಲೂ ದೌರ್ಜನ್ಯ ದಬ್ಬಾಳಿಕೆ ಇನ್ನಿತರ ಎಲ್ಲಿ ಯಾವುದೇ ಒಂದು ಕೆಟ್ಟ ದಾರಿಯಲ್ಲಿ ಹೋಗ್ದಿರ ಅವರು ಸ್ವಂತ ದಾರಿಯಲ್ಲಿ ಬದುಕಲಿ ಜೀವನ ಮಾಡ್ಕೊಂಡು ಬದುಕಲಿ ಅಂತೇಳೋ ಉದ್ದೇಶದಿಂದ ಇವತ್ತು ಅವ್ರಿಗೂ ಒಂದು ಅಂಗಡಿ ಸಹ ಮಾಡಿಕೊಂಡಿದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ. ಇವತ್ತು ಮನಸ್ಫೂರ್ತಿಯಾಗಿ ಬಂದು ನಮ್ಮ ಮಾದೇವ ಸ್ವಾಮಿಗಳು, ಬಸವ ಕಲ್ಯಾಣ ಮಠ ಮತ್ತು ಜಿ ಆನಂದಣ್ಣವರು, ಇನ್ನೂ ಹಲವಾರು ಭಾಗ್ಯ ಮೇಡಮ್ ಅವರು,
ಪ್ರಶಾಂತ್ ಚಕ್ರವರ್ತಿ, ಯೋಗೇಶು, ಮಹೇಶು, ಹೇಮ ಕನ್ನಡತಿಯವರು, ಸೂರಿರವರು, ಇನ್ನೂ ಹಲವಾರು ಗಣ್ಯರು ಬಂದು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಮತ್ತು ಚಲನಚಿತ್ರ ನಟರು ಆದಂತಹ ಎಲ್ಲ ನಮ್ಮ ಗಣಪ ಸಾರು, ಸಾಗರ್ ತುರುವೇಕೆರೆಯವರು ಮತ್ತು ಅವರ ಸ್ನೇಹಿತರು ಎಲ್ಲರೂ ಒಳಗೆ ಬಂದು ಇವತ್ತು ಹಲವಾರು ಜನ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರೆಲ್ಲರಿಗೂ ಹೃದಯಪೂರ್ವಕವಾಗಿ ನಾನು ಋಣಿಯಾಗಿರ್ತೀನಿ, ಅಭಿನಂದಿಸ್ತೀನಿ. ಒಳ್ಳೆಯದಾಗಲಿ.
ಡನ್